ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಒಬ್ಬ ವ್ಯಕ್ತಿ ಇದ್ದಾರಾ? ಒಬ್ಬ ಟೀಚರ್, ಒಬ್ಬ ಬಾಸ್, ಒಬ್ಬ ಸೀನಿಯರ್. ಒಂದು ಮಾತಿಂದ, ಒಂದು ಸಲಹೆಯಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿದ ವ್ಯಕ್ತಿ ಅವರೇ ಮೆಂಟರ್. ಟ್ರೈನಿಂಗ್ ಕೌಶಲ್ಯವನ್ನ ಬೆಳೆಸುತ್ತೆ, ಮೆಂಟರ್ ವ್ಯಕ್ತಿತ್ವವನ್ನ ಬೆಳೆಸ್ತಾನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಹುತೇಕ ಕಂಪನಿಗಳು ಎಂಪ್ಲಾಯಿಗಳಿಗೆ ಟ್ರೈನಿಂಗ್ ಕೊಡುತ್ತವೆ, ಸಾಫ್ಟ್ವೇರ್ ಕಲಿಸುತ್ತೆ, ಪ್ರೋಗ್ರೆಸ್ ಕಲಿಸುತ್ತೆ, ರೂಲ್ಸ್ ತಿಳಿಸುತ್ತೆ. ಆದರೆ ಹೊಸ ಎಂಪ್ಲಾಯಿ ಮನಸ್ಸಲ್ಲಿ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀನಾ, ಈ ಪರಿಸ್ಥಿತಿಯನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು, ನಾನಿಲ್ಲಿ ನಿಜವಾಗಿಯೂ ಕೂಡ ಬೆಳೆಯಬಹುದಾ, ಈ ಪ್ರಶ್ನೆಗಳಿಗೆ ಪವರ್ ಪಾಯಿಂಟ್ ಸ್ಲೈಡ್ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಒಬ್ಬ ಮೆಂಟರ್ ಮಾತ್ರ ಉತ್ತರ ಕೊಡಬಲ್ಲ. ಹಾಗಾದ್ರೆ ಮೆಂಟರ್ ಅಂದ್ರೆ ಯಾರು? ಮೆಂಟರ್ ಅಂದ್ರೆ ಪ್ರತಿಯೊಂದು ಕೆಲಸವನ್ನ ಮಾಡಿ ತೋರಿಸುವ ವ್ಯಕ್ತಿಯಲ್ಲ, ಎಲ್ಲವನ್ನೂ ತಿಳಿದಿರುವ ವ್ಯಕ್ತಿಯೂ ಅಲ್ಲ. ಮೆಂಟರ್ ಅಂದ್ರೆ ನೀನು ಮಾಡಬಲ್ಲೆ ಅಂತ ಆತ್ಮವಿಶ್ವಾಸವನ್ನ ತುಂಬುವ ವ್ಯಕ್ತಿ. ನಾನು ಇದೇ ದಾರಿಯಲ್ಲಿ ನಡೆದಿದ್ದೇನೆ ಅಂತ ದಾರಿ ತೋರಿಸುವ ವ್ಯಕ್ತಿ. ತಪ್ಪುಗಳು ಆಗಬಹುದು, ಆದರೆ ಅವುಗಳಿಂದ ಕಲಿ ಅಂತ ಧೈರ್ಯ ತುಂಬುವ ವ್ಯಕ್ತಿ. ಮೆಂಟರ್ ಸಿಸ್ಟಮ್ನ 5 ಪ್ರಮುಖ ಲಾಭಗಳು. ನಂಬರ್ 1, ಹೊಸ ಎಂಪ್ಲಾಯಿಗಳು ಬೇಗ ಹೊಂದಿಕೊಳ್ತಾರೆ, ಒಂಟಿ ಅನ್ನುವ ಭಾವನೆಯಿಂದ ದೂರ ಬರ್ತಾರೆ. ನಂಬರ್ 2, ಆತ್ಮವಿಶ್ವಾಸ ಹೆಚ್ಚುತ್ತೆ, ಡಿಸಿಷನ್ ಮೇಕಿಂಗ್ ಉತ್ತಮವಾಗಿರುತ್ತೆ. ನಂಬರ್ 3, ತಪ್ಪುಗಳು ಕಡಿಮೆಯಾಗುತ್ತವೆ. ನಂಬರ್ 4, ಕಂಪನಿ ಕಲ್ಚರ್ ಬದಲಾಗುತ್ತೆ, ಮೌಲ್ಯಗಳು ಮಾತುಗಳಿಂದಲ್ಲ ಜನರಿಂದ ಹರಡುತ್ತೆ. ನಂಬರ್ 5, ಭವಿಷ್ಯದ ಲೀಡರ್ಗಳು ರೂಪುಗೊಳ್ತಾರೆ. ಇಂದಿನ ಮೆಂಟಿ ನಾಳೆಯ ಮೆಂಟರ್ ಆಗ್ತಾನೆ, ಅದೇ ನಿಜವಾದ ಲೆಜಸಿ. ನಿಮ್ಗೊಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಇನ್ಫೋಸಿಸ್ನಲ್ಲಿ ಹೊಸ ಎಂಪ್ಲಾಯಿಗೆ ಗೈಡೆನ್ಸ್ ಸಿಸ್ಟಮ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಟ್ಯಾಲೆಂಟ್ ಅನ್ನ ನೇಮಕ ಮಾಡಬಹುದು, ಆದರೆ ಲೀಡರ್ಸ್ ಅನ್ನ ಡೆವಲಪ್ ಮಾಡಬೇಕು. ಅದಕ್ಕಾಗಿ ಅವರಲ್ಲಿ ಲರ್ನಿಂಗ್ ಕಲ್ಚರ್ ಅತ್ಯಂತ ಬಲವಾಗಿದೆ. ನೆನಪಲ್ಲಿಡಿ, ಒಬ್ಬ ಮೆಂಟರ್ ಎಂಪ್ಲಾಯಿಗಳಿಗೆ ಸ್ಕಿಲ್ ಮಾತ್ರ ಕೊಡುವುದಿಲ್ಲ, ಡೈರೆಕ್ಷನ್ಸ್ ಕೊಡ್ತಾನೆ, ಹೋಪ್ ಕೊಡ್ತಾನೆ, ಬಿಲೀಫ್ ಕೊಡ್ತಾನೆ. ಟ್ರೈನಿಂಗ್ ಕೆಲಸವನ್ನ ಕಲಿಸುತ್ತದೆ, ಎಕ್ಸ್ಪೀರಿಯನ್ಸ್ ದಾರಿಯನ್ನ ತೋರಿಸುತ್ತೆ. ಆದರೆ ಮೆಂಟರ್ಶಿಪ್ ಮನುಷ್ಯರನ್ನ ರೂಪುಗೊಳಿಸುತ್ತೆ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.